ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೂ ಸಾಕಷ್ಟು ನಷ್ಟ ಆಗಿದೆ ಎನ್ನುವ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಾರೆ ಇವ್ರನ್ನ. ಜನರಲ್ ಅನಿಲ್ ಚೌಹಾಣ್ ಅವರು ಹೇಳಿದ್ದಾರೆ, ಭಾರತಕ್ಕೂ ನಷ್ಟ ಆಯಿತು. ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಕೂಡ ಹೊಡೆದು ಉರುಳಿಸಿದೆ, ನಮಗೂ ಕೂಡ ತೊಂದರೆ ಆಯಿತು ಅಂತೆಲ್ಲ ಹೇಳಿಕೆಗಳು ಬಂತಲ್ಲ. ಇದೇ ವಿಚಾರಕ್ಕೆ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಇದೀಗ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಲಾಸ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೊಂದು ಪ್ರಶ್ನೆ ಹೋಗುತ್ತೆ. ನೋಡಿ, ಲಾಸ್ ಬಗ್ಗೆ ಕೇಳಿದಾಗ ಅವ್ರು ಹೇಳೋದು ಇಷ್ಟೇ, ನಾವು ಅದೆಲ್ಲ ಮುಖ್ಯ ಅಂತ ನಾವು ಭಾವಿಸಿಲ್ಲ. ನಾನಾಗಲೂ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳಿದ್ದೀನಿ. ಒಂದು ಯುದ್ಧ ಅಂತ ಬಂದಾಗ ನಮಗೇನು ನಷ್ಟ ಆಯಿತು, ಎಷ್ಟು ಸೈನಿಕರು ಇದಾದರು, ಯಾವುದು ನಮ್ಮದು ಬಂಕರ್ಗಳ ನಾಶ ಆಯಿತು, ಯಾವುದು ಕ್ಷಿಪಣಿಗಳು ಕೆಲಸ ಮಾಡಲಿಲ್ವಾ, ಯುದ್ಧ ವಿಮಾನಗಳು ಏನಾದವು, ಇದ್ಯಾವುದು ಮ್ಯಾಟ್ರ್ ಆಗಬಾರ್ದು. ರಿಸಲ್ಟ್ ಏನು ಮತ್ತು ಅವರು ಮಾಡಿದಂಥ ಕೆಲಸಕ್ಕೆ ನಮ್ಮ ರಿಯಾಕ್ಷನ್ ಹೇಗಿತ್ತು, ಪ್ರತಿಕ್ರಿಯೆ ಹೇಗಿತ್ತು, ಇದು ಮಾತ್ರ ಮುಖ್ಯ ಆಗುತ್ತೆ ನಮಗೆ. ಪ್ರತಿಕ್ರಿಯೆ ಮತ್ತು ಫಲಿತಾಂಶ ಎರಡು ಅಂಶದ ಕಡೆ ಮಾತ್ರ ನಾವು ಫೋಕಸ್ ಮಾಡೋದು. ನಮ್ಮ ಬಾಣ ಮುರಿದೋಯ್ತಾ, ಬಿಲ್ ಮುರಿದೋಯ್ತಾ, ಗನ್ ಕೆಲಸ ಮಾಡಲಿಲ್ವಾ, ಬಾಂಬ್ ಸಿಡಿಲೇ ಇಲ್ವಾ, ಇದೆಲ್ಲ ನಾವೆಂಥ ಪ್ರತಿಕ್ರಿಯೆ ಅವರು ಕೊಟ್ಟಿದ್ದೀವಿ, ಅದು ಕೊಟ್ಟಂಥ ಸಂದೇಶ ಎಂಥದ್ದು ಮತ್ತು ಫಲಿತಾಂಶ ಎಂಥದ್ದು, ಇದು ಮಾತ್ರ ಮುಖ್ಯ. ನಾವು ಮಿಡ್ನೈಟ್ 1 ರಿಂದ 1 ಗಂಟೆ 5 ನಿಮಿಷದ ನಡುವೆ ದಾಳಿ ಮಾಡಿದ್ವಿ ನಾವು. ನಂತರ ದಾಳಿ ಮಾಡಿದ್ದೇವೆ ಅಂತ ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ಟವರು ಕೂಡ ನಾವೇನೇ. ಪ್ರತಿ ದಾಳಿ ಮಾಡಿದ್ರೆ ಮತ್ತೆ ನುಗ್ಗಿ ಹೊಡಿತೀವಿ ಅಂಥೇಳಿ ನಾವು ಮೆಸೇಜ್ ಕೊಟ್ಟವಲ್ವಾ. ಈ ಪ್ರತಿಕ್ರಿಯೆ ಇತ್ತಲ್ಲ ನಮ್ಮದು, ಭಾರತದ ಮಹಿಳೆಯರ ಸಿಂಧೂರ ಅಳಿಸಿದ್ದಕ್ಕೆ ಆ ಥರ ಎಚ್ಚರಿಸಿದ್ವಿ ನಾವು. ಮೌಲ್ಯಮಾಪನ ಮಾಡಿಕೊಂಡು ನಮ್ಮದೇನು ಲಾಸ್ ಆಯಿತು, ಏನೇನು ಕಥೆ ಎಲ್ಲವೂ ಅಂಥೇಳಿ ನಾನು ಅದರ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಾವು ನಾಶ ಮಾಡಿದ ಪಾಕ್ನ ಯುದ್ಧ ವಿಮಾನಗಳು ಎಷ್ಟು ರಾಡಾರ್ ಧ್ವಂಸ ಮಾಡಿದ್ದೀವಿ ಅಂತ ನಾನು ಹೇಳ್ತೇನೆ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಪಷ್ಟನೆ ಇದು. Very nice question. You know, when I was asked about losses on our side, I said these are not important. The results and how you act is important. It would be not very correct to talk about losses. Means numbers, etc. Means I'll give a detailed kind of an answer on this. You see in a match, suppose you go into a football match and you win 3-2. He scored 2 goals and you scored 4 goals. So that's an even side match. But suppose you go on in a test match, cricket test match, and you win by innings defeat. Then there's no question of how many wickets and how many balls and how many players. It's innings defeat. But since there is always this inquisitivity as to the result of your strikes, which was visible, which was a more psychological domain and what was visible to us, all of us, not to us, to globally, everyone. So, based on technical parameters like electronic intelligence, signal intelligence, at some point of time, we will take out this particular data and share it with us to answer those queries and inquisitiveness of people like you who keep telling me how many aircraft did we destroy, how many radars did we destroy. So, we will make a rough assessment of that and come out with that shortly. One last question.